ಅಮೃತಾಳ ಭಕ್ತಿ ಅಚಲವಾಗಿ ಹೋರಾಟ ಮಾಡ್ತಾನೆ ಇರುತ್ತೆ. ಅದಕ್ಕೆ ಪಂಚಭೂತಗಳೇ ಸಾಕ್ಷಿ. ಇಷ್ಟೇನಾ ನಮ್ಮ ಕೈಲಾಗೋದು? ಆ ಹೆಣ್ಮಗಳಿಗೆ ಸಹಾಯ ಮಾಡೋ ಸಾಮರ್ಥ್ಯ ಕೂಡ ನಮಗಿಲ್ವಾ ಗುರುಗಳೇ? ಇಷ್ಟಕ್ಕೂ ಅವಳು ಮತ್ತೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡೋದಿಲ್ಲ ಅನ್ನೋದಕ್ಕೆ ಏನ್ ಖಾತ್ರಿ? ಒಂದ್ ವೇಳೆ ಅವಳು ಹಾಗೆ ಮಾಡಿದ್ರೆ ಈ ಪಾಪ ಕೃತ್ಯದಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ. ಗುರುಗಳೇ, ನೀವೇ ಈಗ ಇದಕ್ಕೆ ಪರಿಹಾರ ಹುಡ್ಕೊಳ್ಳಿ. ಈ ಗೊಂದಲಕ್ಕೆ ಅಂತ್ಯ ಹಾಡಿ. ನಾನು ಆಡಬೇಕಾದ ಮಾತುಗಳನ್ನ ನೀನೇ ಆಡ್ತಿದ್ಯಲ್ಲ ವಾಸುದೇವ. ಆ ಹೆಣ್ಣುಮಗಳ ಸಹಾಯಕ್ಕೆ ನಿಲ್ಲಬೇಕಾದ ಸರದಿ ನಿನ್ನದು. ಸಂಜೀವಿನಿ ವನಕ್ಕೆ ಮಾರ್ಗ ರಹಸ್ಯವನ್ನು ತಿಳಿದವನು ನೀನು. ನಿನ್ನಿಂದ ಸಾಧ್ಯವಿಲ್ಲದ್ದು ಯಾವುದಿದೆ ಹೇಳು? ಅಲ್ಲವೇ? ಆ ಮಾರ್ಗ ರಹಸ್ಯವನ್ನ ನಾನು ಬಲ್ಲೆ. ಆದ್ರೆ ಅದನ್ನು ತಲುಪಲು ಬೇಕಾಗಿರೋ ಸಾಮರ್ಥ್ಯ ನನ್ನಲ್ಲಿದೆ ಅಂತ ನನಗನ್ಸ್ತಿಲ್ಲ ಗುರುಗಳೇ. ಆ ಹನುಮನಲ್ಲೂ ಅಷ್ಟೇ ತನ್ನಲ್ಲಿರುವ ಸಾಮರ್ಥ್ಯದ ಬಗ್ಗೆ ಇದೇ ರೀತಿ ಗೊಂದಲ ಇತ್ತು ವಾಸುದೇವ. ಕೆಲವೊಮ್ಮೆ ನಮ್ಮಲ್ಲಿರುವ ಸಾಮರ್ಥ್ಯದ ಬಗ್ಗೆ ಮತ್ತೊಬ್ಬರಿಂದ ನಾವು ತಿಳಿಯಬೇಕಾಗುತ್ತದೆ. ಸಂಜೀವಿನಿ ವನಕ್ಕೆ ರಹಸ್ಯ ಮಾರ್ಗವನ್ನು ನೀನು ತಿಳಿಸಿದಾಗಲೇ ನಿನ್ನಲ್ಲಿರುವ ಅಸಾಮಾನ್ಯವಾದಂತಹ ಶಕ್ತಿ ಏನೆಂಬುದು ನನಗೆ ಅವತ್ತು ಗೋಚರವಾಯಿತು. ನೀನು ಸಾಮಾನ್ಯನಲ್ಲ ಅಂತ ನನಗೆ ಮೊದಲೇ ತಿಳಿದಿತ್ತು. ಆ ನನ್ನ ನಂಬಿಕೆ ಇವತ್ತು ಇನ್ನೂ ಗಟ್ಟಿಯಾಗಿದೆ ವಾಸುದೇವ. ನೀನ್ ಯಾರು, ನಿನ್ನ ಸಾಮರ್ಥ್ಯ ಏನು ಎಂಬುದು ನಿನಗೆ ಅರ್ಥವಾಗಿಲ್ಲ ವಾಸುದೇವ. ನಿನ್ನಿಂದ ಇದು ಖಂಡಿತ ಸಾಧ್ಯ. ಮುನ್ನುಗ್ಗು. ಅಮೃತಳ ಪಾಲಿಗೆ ಆಶಾಕಿರಣವಾಗಿರುವುದು ನೀನೊಬ್ಬನೇ. ನೀನೇನಾದರೂ ಇವತ್ತು ಅವಳಿಗೆ ಸಹಾಯಕ್ಕೆ ನಿಲ್ಲದೆ ಹೋದಲ್ಲಿ ಅವಳ ಸಾವಿಗೆ ನೀನೇ ಪರೋಕ್ಷವಾಗಿ ಕಾರಣ ಆಗ್ತೀಯ. ಹಾಗಾಗಬಾರದು ವಾಸುದೇವ. ಮನಸ್ಸನ್ನ ಗಟ್ಟಿ ಮಾಡಿಕೋ. ಭಗವಂತನನ್ನ ಮನಸ್ಸನ್ನೇ ಸ್ಮರಣೆ ಮಾಡ್ಕೋತಾ ನಿನ್ನ ಸಾಮರ್ಥ್ಯದ ಆಳವನ್ನು ಪರೀಕ್ಷೆ ಮಾಡಲು ಸಿದ್ಧನಾಗು. ಹೊರಡು. ಗುರುಗಳೇ, ನೀವು ನನ್ನ ಮೇಲಿಟ್ಟಿರೋ ಭರವಸೆಯಿಂದ ನನ್ನ ಆತ್ಮವಿಶ್ವಾಸ ಹೆಚ್ಚಾಗಿದೆ. ನಿಮ್ಮ ಮಾತಿನಂತೆ ಆಗಲಿ. ಆ ಹೆಣ್ಣು ಮಗಳಿಗೆ ನಾನು ಸಹಾಯ ಮಾಡ್ತೀನಿ. ದೈವ ಇಚ್ಛೆ ಹಾಗೆ ಇದ್ರೆ ಹಾಗೆ ಆಗಲಿ. ಪ್ರಯತ್ನವನ್ನ ನಾನು ಮಾಡ್ತೀನಿ. ನಿಕ್ಕಿದ್ದಲ್ಲ ಆ ಭಗವಂತನ ಬಿಡ್ತೀನಿ. ನನಗೆ ನಿಮ್ಮ ಆಶೀರ್ವಾದ ಬೆಂಬಲ ಬೇಕು ಅಷ್ಟೇ. ಅಜ್ಜಿ, ನನ್ನಿಂದ ಇನ್ನು ಈ ತೊರಳಾಟ ಸಾಧ್ಯ ಇಲ್ಲ ಅಜ್ಜಿ. ಅರ್ಜುನವರು ನನ್ನ ಪಾಲಿಗೆ ದಕ್ಕದೆ ಹೋದ್ರೆ ಸಾವನ್ನ ಬಿಟ್ಟು ಬೇರೆ ದಾರಿನೇ ತೋರಿಸ್ತಾ ಇಲ್ಲ ಅಜ್ಜಿ. ಸಾಕು ಸುಮ್ಮನೆ. ಮಾತ್ಗೂ ಸಾಯ್ತೀನಿ ಅಂತ ಹೇಳಿ ನನ್ನ ಹೊಟ್ಟೆ ಉರಿಸ್ಬೇಡ. ನನಗೆ ಸಂಕಟ ಆಗುತ್ತೆ ಅಷ್ಟೇ ಅಲ್ವಾ ಅಜ್ಜಿ? ಈಗ ನನ್ನ ಪಾಲಿಗೆ ಉಳಿದಿರೋದು. ಯಾರಮ್ಮ ಹೇಳಿದ ಹಾಗೆ? ಶಾಸ್ತ್ರಿಗಳೇ. ಹೌದಮ್ಮ. ಬದುಕು ಅನ್ನೋ ಭಿಕ್ಷೆ ನಮ್ಮ ಪಾಲಿಗೆ ಬಂದಾಗ ಅದಕ್ಕೆ ಇಷ್ಟೇ ಅನ್ನೋ ಮಿತಿ ಇಲ್ಲ. ಬಿಚ್ತಾ ಹೋದಷ್ಟು ತೆಕ್ಕೊಳ್ಳುವಂತಹ ವಿಸ್ಮಯದ ಪುಟ್ಟಿಯದು. ಅಮೃತನ ಪಾಲಿಗೆ ಆ ಭರವಸೆಯ ಬೆಳಕಾಗಿ ನಿಲ್ಲೋದಿಕ್ಕೆ ವಾಸುದೇವ ಸಿದ್ಧವಾಗಿದ್ದಾನೆ. ಆ ಭಗವಂತನ ಅನುಗ್ರಹ ನಿನ್ನ ಪಾಲಿಗಿದೆ ಅಮೃತ. ಏನ್ ಹೇಳ್ತಾ ಇದ್ದಾರೆ ಶಾಸ್ತ್ರಿಗಳೇ? ಇವರು ನನ್ನ ಸಹಾಯಕ್ಕೆ ನಿಲ್ತಾರ? ಹೌದಮ್ಮ, ಯಾಕಾಗಬಾರ್ದು?
ನಿನ್ನ ಅಸಹಾಯಕತೆಯನ್ನು ನೀಗಿಸೋಕೆ ನನ್ನ ಕಡೆಯಿಂದ ಒಂದು ಸಣ್ಣ ಪ್ರಯತ್ನ ಯಾಕಾಗಬಾರ್ದು? ಆ ಹಾದಿ ಎಷ್ಟು ಕಷ್ಟ ಅಂತ ಗೊತ್ತಿದ್ರು ನೀವು ಈ ನಿರ್ಧಾರಕ್ಕೆ? ಹೌದಮ್ಮ, ಬದುಕು ಅನ್ನೋದು ಮನುಷ್ಯನ ಪಾಲಿಗೆ ಕೇವಲ ಒಂದೇ ಬಾರಿ ಬರೋ ವರ. ಅದನ್ನ ಪರೋಪಕಾರಕ್ಕೆ ಉಪಯೋಗಿಸಿದಾಗ ಮಾತ್ರ ಅದಕ್ಕೆ ಅರ್ಥ ಬರುತ್ತೆ. ನಿನ್ನ ಸಹಾಯಕ್ಕೆ ನಾನು ಸಿದ್ಧನಾಗಿದ್ದೇನೆ. ನೀನು ಧೈರ್ಯವಾಗಿರು. ಈ ವಾಸುದೇವನ ಬೆಂಬಲ ನಿನ್ನ ಪಾಲಿಗೆ ಸದಾ ಇರುತ್ತೆ. ನನ್ಗೇನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಪ್ರಾಣಕ್ಕೆ ಸಂಸ್ಕಾರ ಅಂತ ಗೊತ್ತಿದ್ರು ಇಷ್ಟು ದೊಡ್ಡ ನಿರ್ಧಾರ ಮಾಡಿದ್ದೀರಾ ಅಂದ್ರೆ ಕೇವಲ ಒಬ್ಬ ತಂದೆ ತನ್ನ ಮಗಳಿಗೋಸ್ಕರ ಮಾಡುವಂತ ನಿರ್ಧಾರಕ್ಕೆ ಸಮ ಇದು. ನಿಮ್ಮ ಪ್ರೀತಿಯ ಋಣಭಾರ ನನ್ನ ಮೇಲೆ ಇನ್ನೂ ಹೆಚ್ಚಾಗ್ತಿದೆ. ಅಷ್ಟು ದೊಡ್ಡ ಮಾತಾಡಬೇಡ ಅಮೃತ. ತಂದೆ ಸಮ ಅಂತ ಬಾಯಿ ತುಂಬ ಅಂದ್ಯಲ್ಲ, ಮನಸ್ಸು ತುಂಬು ಬಂತು. ತಂದೆ ಮಗಳ ಮಧ್ಯೆ ಋಣ ಉಪಕಾರದ ಮಾತುಗಳು ಬರಬಾರ್ದಮ್ಮ. ಅಷ್ಟಕ್ಕೂ ನನ್ನ ಮಗಳ ಹೆಸರು ಕೂಡ ಅಮೃತಾನೆ. ನಿನ್ನ ಜಾಗದಲ್ಲಿ ನನ್ನ ಮಗಳೇ ಅಲ್ಲ, ಯಾರೇ ಇಳಿದ್ರೂ ಸಹ ಸಹಾಯ ಮಾಡೋದು ನನ್ನ ಕರ್ತವ್ಯ ಅಮ್ಮ. ನಿನ್ನ ಸಂಕಟದಲ್ಲಿ ನನ್ನ ಮಗಳ ಪ್ರತಿಬಿಂಬ ಕಾಣ್ತದೆಮ್ಮ. ನನ್ನ ಮಗಳ ನೋವು ಅಂತ್ಯ ಆಗ್ಬೇಕು. ನಿನಗೆ ನಾನು ಸಹಕಾರ ಮಾಡ್ತೀನಿ, ಯೋಚನೆ ಮಾಡಬೇಡ. ಬಾ, ಜೊತೆ ಜೊತೆಯಾಗಿ ಹೆಜ್ಜೆ ಇರೋಣ. ಬಂದದ್ ಬರ್ಲಿ, ಇಬ್ರು ಅದನ್ನ ಒಟ್ಟಿಗೆ ಎದುರಿಸೋಣ. ಅಮ್ಮ, ಬಿಡಿ ಅರ್ಜುನ್ ಅವರೇ, ಆ ದೇವರು ನಮ್ಮ ಪಾಲಿಗಿದ್ದಾನೆ. ನನಗೆ ಗೊತ್ತು, ನಿಮ್ಮ ಮೆದುಳು ನಿಷ್ಕ್ರಿಯ ಆಗಿರ್ಬೋದು, ಆದ್ರೆ ನಿಮ್ಮ ಮನಸ್ಸು ಜಾಗೃತವಾಗಿದೆ ಅಂತ. ನನ್ನ ಮಾತು ನಿಮ್ಮ ಮನಸ್ಸಿಗೆ ತಲುಪ್ತಾ ಇದೆ. ನೀವು ನನ್ನ ಮಾತಿಗೆ ಸ್ಪಂದಿಸ್ತಾ ಇದ್ದೀರಾ ಅರ್ಜುನ್ ಅವರೇ. ಧೈರ್ಯ ತಗೊಳ್ಳಿ, ನಿಮ್ಗೇನು ಆಗಲ್ಲ. ನೀವು ಮತ್ತೆ ನನ್ನ ಹತ್ರ ಬಂದೇ ಬರ್ತೀರಾ. ನಮ್ಮ ಸಹಾಯಕ್ಕೆ ವಾಸುದೇವ ಅವರಿದ್ದಾರೆ. ಶಾಸ್ತ್ರಿಗಳ ಆಶೀರ್ವಾದ ಇದೆ, ಆ ಪರಶಿವನ ಪ್ರೇರಣೆ ಇದೆ. ನಿಮ್ಮನ್ನ ಉಳಿಸ್ಕೋತೀವಿ ಅರ್ಜುನ್ ಅವರೇ, ನಿಮ್ಮನ್ನ ಉಳಿಸ್ಕೋತೀವಿ. ಅದೇನೇ ಅಡೆತಡೆ ಇದ್ರು ನಾನು ಅದನ್ನೆಲ್ಲ ಗೆದ್ದು ಬರ್ತೀನಿ. ನಾನು ಬರೋವರೆಗೂ ನಿಮ್ಮ ಜೀವನ ಅಂಗೈಯಲ್ಲಿ ಗಟ್ಟಿಯಾಗಿಡ್ಕೊಂಡು ನನಗೋಸ್ಕರ ಕಾಯ್ತಾ ಇರಿ ಅರ್ಜುನ್ ಅವರೇ. ಕಾಯ್ತೀರಾ ಅಲ್ವಾ? ಅರ್ಜುನ ಇದ್ದ ಒಳ್ಳೆ ಹುಡುಗಿನ ಕೈ ಹಿಡಿಯೋದಕ್ಕೆ ಅದೆಷ್ಟು ಪುಣ್ಯ ಮಾಡಿದ್ಯೋ ನೀನು.
ನನ್ನ ಮೊಮ್ಮಗನ ಉಳಿಸ್ಕೊಳ್ತಾನೇನೋ ನಂಬಿಕೆ ನನಗಿದೆ. ನೀನ್ ಧೈರ್ಯವಾಗಿರು ಕದ್ದ, ನೀನ್ ಧೈರ್ಯವಾಗಿರು. ಅಮೃತ, ಸಿದ್ಧಳಾಗಮ್ಮ. ಬ್ರಾಹ್ಮಿ ಮುಹೂರ್ತ ಹತ್ತಿರ ಬರ್ತಾ ಇದೆ. ಮೊದಲು ನಿನಗೆ ಪುಣ್ಯದ ಸ್ನಾನವಾಗಬೇಕು. ಸರಿ ಶಾಸ್ತ್ರಿಗಳು. ಅಮೃತ, ಮಂಗಳ ಸ್ನಾನವಾದ ನಂತರ ಶಿವನ ಪೂಜೆಯನ್ನ ಮಾಡಿ ಆಮೇಲೆ ಮುಂದಿನ ಹೆಜ್ಜೆ ಕಣಮ್ಮ. ನಿಜವೇ ಆಗಿದ್ದಲ್ಲಿ ನನ್ನ ಅರ್ಜುನ ಪ್ರಾಣಕ್ಕೆ ಯಾವ ಅಪಾಯನೂ ಆಗಬಾರ್ದು. ನನ್ನ ಮಾಂಗಲ್ಯ ಗಟ್ಟಿಯಾಗಿರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಈಗ ನಿನ್ನ ಮಾಂಗಲ್ಯವನ್ನು ತೆಗೆಯೋ ಸಮಯ ಬಂತು. ಗುರುಗಳೇ, ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಬಿಡ್ತು ಅನ್ನಿ. ನನಗೆ ಗೊತ್ತು ತಾಯಿ, ಈ ಮಾತನ್ನ ಕೇಳೋದಿಕ್ಕೆ ನಿಮ್ಗೆ ಎಷ್ಟು ಕಠಿಣವಾಗಿದೆ ಅನ್ನೋದು ನನಗೆ ಅರ್ಥ ಮಾಡ್ಕೋಬಲ್ಲೆ. ಆದ್ರೆ ಈಗ ಆಗಬೇಕಾಗಿರೋ ಕಾರ್ಯ ಅದು. ಶಾಸ್ತ್ರಿಗಳೇ, ಯಾಕೆಂದ್ರೆ ಇನ್ನು ಮುಂದೆ ನಿನ್ನ ಮಾಂಗಲ್ಯ ಶಿವನಿಗೆ ಮುಡಿಪು. ಒಂದು ಹಂತದವರೆಗೆ ನಿನ್ನ ಮಾಂಗಲ್ಯದ ಬಲ ನಿನ್ನ ಗಂಡನ ಪ್ರಾಣವನ್ನು ರಕ್ಷಿಸಲು ಸಿದ್ಧವಾಗಿರುತ್ತದೆ. ಹಿಂದೆ ಮಾರ್ಕಾಂಡೇಯ ಶಿವಲಿಂಗವನ್ನ ಅಪ್ಪಿ ನಿಂತಾಗ ಯಮನ ಪಾಶಕ್ಕೆ ಅವನ ಪ್ರಾಣವನ್ನು ಅಪಹರಿಸಲು ಸಾಧ್ಯವಾಗಲಿಲ್ಲವಲ್ಲ? ಹಾಗೆಯೇ ಈಶ್ವರ ನಿನ್ನ ಮಾಂಗಲ್ಯವನ್ನ ಕಾಪಾಡ್ತಾನೆ. ಯಾವುದೇ ರೂಪದಲ್ಲಿ ಕೂಡ ಮರಣ ಬಂದರೂ ಅವನು ನಿನ್ನ ಗಂಡನ ಪ್ರಾಣವನ್ನು ರಕ್ಷಿಸಲು ಸಿದ್ಧನಾಗಿ ನಿಂತಿರುತ್ತಾನೆ. ಆದರೆ ಸಮಯ ಮೀರೋದ್ರೊಳಗೆ ನೀನು ಸಂಜೀವಿನಿ ಮೂಲಿಕೆಯೊಂದಿಗೆ ಬಂದ್ಬಿಡಬೇಕು. ಎಷ್ಟೋ ಸತ್ವ ಪರೀಕ್ಷೆಗಳನ್ನು ಎದುರಿಸಾಗಿದೆ.
ಇದು ಒಂದು ಹಾಗೆ ಹೋಗ್ಲಿ. ನನ್ನನ್ನ ಕ್ಷಮಿಸ್ಬಿಡಿ ಅರ್ಜುನ್ ಅವರೇ. ನಿಮ್ಮ ಪ್ರಾಣನ ಶಿವನ ಮಡಿಲಿಗೆ ಹಾಕೋಗ್ತಾ ಇದ್ದೀನಿ. ನಾನ್ ಬರೋವರೆಗೂ ನನ್ನ ಅರ್ಜುನ್ ಅವ್ರ ಪ್ರಾಣ ನಿನ್ನ ಹೊಡೆ. ಗಡುವು ಮುಗಿಯುವವರೆಗೂ ನಿನ್ನ ಗಂಡನನ್ನ ಕಾಯ್ತಾನೆ. ಹೊರಡೋದಕ್ಕೆ ಅಣಿಯಾಗ ಮಗಳೇ. ಅಮೃತ, ಅಸಾಧ್ಯವಾದದನ್ನ ಸಾಧಿಸ್ಕೊಂಡು ಬರಕ್ ಹೊರಟಿದ್ಯಾ. ನಿನ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಕಣೆ. ದೇವ್ರು ನಿನ್ಗೊಳ್ಳೇದ್ ಮಾಡ್ಲಿ. ಹೋಗ್ಬಿಡ್ಬ. ಅಜ್ಜಿ, ಅವ್ರಿಗೋಸ್ಕರ ಇಷ್ಟು ಮಾಡದೇ ಇದ್ರೆ ಹೇಗೆ? ನೋಡಿ, ನಾನು ಬರೋವರೆಗೂ ನೀವು ಅವ್ರ ಪಕ್ಕ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಅರ್ಜುನ್ ಅವ್ರ ಮೇಲೆ ಪ್ರತಿ ಕ್ಷಣನೂ ನೀವು ಕಂಡಿಟ್ಟಿರ್ಬೇಕು. ನಾನು ಬರೋವರೆಗೂ ಅರ್ಜುನ್ ಅವರು ಇಲ್ಲೇ ಇರಬೇಕು. ಈ ಆಶ್ರಮನ ಬಿಟ್ಟು ಅರ್ಜುನ್ ಅವರು ಎಲ್ಲೂ ಕದಲಬಾರ್ದು. ಯಾಕೆ ಅಂದ್ರೆ ನನ್ನ ಮಾಂಗಲ್ಯದ ರಕ್ಷಣೆನ ಅವರು ಕಳ್ಕೋಬಾರ್ದು. ಇದು ತುಂಬಾ ಮುಖ್ಯ ಅಜ್ಜಿ. ನಾನು ಬರೋವರೆಗೂ ಅವ್ರನ್ನ ಕಾಪಾಡ್ಕೋತೀನಿ ಅಂತ ನನಗೆ ಮಾತು ಕೊಡಿ. ಖಂಡಿತ ಕಣೆ, ಖಂಡಿತವಾಗ್ಲು. ನಿನ್ನ ಗಂಡನ ಉಳಿಸ್ಕೊಳಕ್ಕೋಸ್ಕರ ಇಷ್ಟು ದೊಡ್ಡ ಅಪಾಯಕಾರಿನ ನೀನು ಹೆದರ್ಸ್ಬೇಕಾದ್ರೆ ನಾನಿಷ್ಟು ಮಾಡೋದಿಲ್ವಾ ಹೇಳು? ನಿನ್ನ ಗಂಡನ್ನ ನಾನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡ್ಕೋತೀನಿ. ನೀನು ಹೋಗ್ಬಿಡ್ಬೇಕಂತ ದೇವ್ರು ನನ್ಗೊಳ್ಳೇದ್ ಮಾಡ್ಲಿ.
100 ವರ್ಷ ಮುತ್ತೈದೆ ಹಾಗೆ ಬಾಳಮ್ಮ.